ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಅಕ್ಷಯ ತೃತೀಯ ವಿಡಿಯೋದಲ್ಲಿ ನಾನು ಸುಮಾರು ಜನ ನೋಡಿದ್ದಾರೆ, ಸುಮಾರು ಜನ ಬೆಂಬಲ ಕೊಟ್ಟಿದ್ದಾರೆ. ಹಾಗೆ ಎಲ್ಲ ವಿಡಿಯೋಕ್ಕೂ ಅದೇ ರೀತಿ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಅರ್ಪಿತಾ ಅನ್ನೋರು ನಮಗೆ ತುಂಬ ಸಾಲ ಇದೆ, ಯಾವ ರೀತಿ ತೀರಿಸಬೇಕು ಅಂದ್ಕೊಂಡು ಹೇಳಿ ಕೇಳಿದ್ರು. ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಕೆಲವೊಂದು ಬದಲಾವಣೆಗಳನ್ನು ನಾವು ಮನೆಯಲ್ಲೇ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಕೆಲವೊಂದು ಬದಲಾವಣೆ ಮಾಡಿಕೊಂಡಾಗ ನಾವು ಜೀವನದಲ್ಲಿ ಸಕ್ಸಸ್ ಕಾಣ್ತೀವಿ. ಬನ್ನಿ, ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ಅಂದ್ಕೊಂಡೇಳಿ ಕೆಲವೊಂದು ವಿಡಿಯೋನ ನಾನು ಕ್ಲಿಕ್ ಮಾಡಿ ಇಟ್ಟಿದ್ದೀನಿ. ಆ ವಿಡಿಯೋನ ನಿಮಗೆ ತೋರಿಸ್ತೀನಿ. ಮೊದಲಿಗೆ ನೀವು ಮಲಗಿ ಎದ್ದ ತಕ್ಷಣ ಬೆಡ್ಶೀಟನ್ನು ಈ ರೀತಿ ಬಿಟ್ಕೊಂಡು ಓಡಾಡಬೇಡಿ. ದಯವಿಟ್ಟು ಬೆಡ್ಶೀಟನ್ನು ನೀಟಾಗಿ ಮಡಚಿ ಬೆಡ್ ಮೇಲೆ ಈ ಥರ ಹಾಸಿಗೆ ಇರುತ್ತಲ್ಲ ಅದನ್ನು ನೀಟಾಗಿ ಹಾಸಿ, ದಿಂಬನ್ನು ಕರೆಕ್ಟಾಗಿ ಜೋಡಿಸಿ ನೀವು ಹೊರಗಡೆ ಬಂದು ಫ್ರೆಶ್ ಅಪ್ ಆಗಿ ಬಾಗಿಲು ಕಸ ಹೊಡೆದು ನೀವು ರಂಗೋಲಿ ಹಾಕಿ. ಇದೇ ಥರ ಅಂತಲ್ಲ, ನಿಮ್ಗೆ ಯಾವ ರಂಗೋಲಿ ಬೇಕೋ ಆ ರಂಗೋಲಿನ. ಹಾಗೆ ನೆಕ್ಸ್ಟ್ ಏನಪ್ಪ ಅಂದರೆ, ದೇವರ ಮನೆಯಲ್ಲಿ ಯಾವಾಗಲೂ ಈ ಥರ ಒಣಗಿದ ಹೂವನ್ನು ಇಡಬೇಡಿ. ನಿಮ್ಮ ಮನೆಯಲ್ಲಿ ಫ್ರೆಶ್ ಹೂ ಇತ್ತಪ್ಪ ಅಂದರೆ ಮುಡಿಸಿ, ಇಲ್ಲ ಅಂದರೆ ಹಾಗೇ 2 ಊದುಬತ್ತಿನ ಬೆಳಗಿ. ಯಾಕಂದರೆ ಗಂಡ್ಮಕ್ಳು ಹೊರಗಡೆ ದುಡಿಲಿಕ್ಕೆ ಹೋಗುವಾಗ ನೀವು ಮನೆಯಲ್ಲಿ ದೀಪ ಯಾವಾಗಲೂ ಉರಿತಾ ಇರಬೇಕು. ನಿಮ್ಮ ಕೈಲಿ ಆಗದೇ ಇದ್ದರೂ ಪರವಾಗಿಲ್ಲ, ಗಂಡ್ಮಕ್ಳಿಗೆ ಹೇಳಿ ದೀಪ ಹಚ್ಚಿ ಕೈ ಮುಗಿದು ಹೋಗಿ ಅಂದ್ಕೊಂಡು ಹೇಳಿ. ಪೂಜೆ ಮಾಡುವಾಗ ಅಂತ ಅಲ್ಲ, ನೀವು ಡೈಲಿ ಕೆಲವರು ಪೂಜೆ ಮಾಡಲ್ಲ, ಅರ್ಜೆಂಟ್ ಇರ್ತೀರಾ. ಕೆಲವರು ಶುಕ್ರವಾರ ಸೋಮವಾರ ಮಾತ್ರ ದೇವರನ್ನು ಕ್ಲೀನ್ ಮಾಡ್ತಾರೆ. ಅದು ಅವ್ರವ್ರ ಮನೆ ಪದ್ಧತಿ ಹೇಗಿರುತ್ತೋ ಗೊತ್ತಿಲ್ಲ. ನೀವು ಡೈಲಿ ಅದನ್ನು ಒಣಗಿದಂಥ ಹೂಗಳನ್ನು ತೆಗೆದು ದೀಪ ಹಚ್ಚಿ ಹೊರಗಡೆ ಹೋಗುವಾಗ, ದೀಪ ಆದಷ್ಟು ನೀವು ಗಂಡ್ಮಕ್ಳು ಹೊರಗಡೆ ಹೋಗುವಾಗ, ಹೆಣ್ಮಕ್ಳು ಫ್ರೆಶ್ ಅಪ್ ಆಗಿದ್ದರೆ ಓಕೆ, ಹೇಗಿದ್ದರೂ ಗಂಡ್ಮಕ್ಳು ಫ್ರೆಶ್ ಅಪ್ ಆಗಿರ್ತೀರಲ್ವ. ನೀವು ಹೊರಗಡೆ ಹೋಗುವಾಗ ಪ್ರತಿದಿನ ನಿಮ್ಮ ದುಡಿಮೆ ಹೆಚ್ಚು ಆಗಲಿ ಅಂದ್ಕೊಂಡು ಹೇಳಿ ದೇವ್ರ ಮುಂದೆ ದೀಪನ ಹಚ್ಚಿ, ದೇವ್ರ ಮುಂದೆ ಇರ್ತಕ್ಕಂತಹ ದೀಪಕ್ಕೆ ನೀವು ಕೈ ಮುಗಿದು ಹೊರಗಡೆ ಹೋಗಿ. ಆ ದಿನದ ದುಡಿಮೆ ನಿಮಗೆ ಹೆಚ್ಚಾಗುತ್ತೆ. ಸುಮಾರು ಬೇಕಿದ್ದರೆ ನೀವು ಪರೀಕ್ಷೆ ಮಾಡಿ, ನಾನು ಹೇಳಿದೆ ಅಂತಲ್ಲ, ನೀವು ಪರೀಕ್ಷೆ ಮಾಡಿ. ಹಾಗೆ ನೋಡಿ, ಇದು ಉಪ್ಪಿನಿಂದ ನಾವು ಸುಮಾರು ಸಾಲನ ತೀರಿಸ್ಕೋಬೋದು. ಉಪ್ಪು ಅಂದ್ಕೊಂಡು ಹೇಳಿ ಕಡೆಗಣಿಸ್ಬೇಡಿ. ಈ ಉಪ್ಪನ್ನು ಸ್ವಲ್ಪನೇ, ನಾನು ವಿಡಿಯೋ ಬರುತ್ತದು, ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ, ಅದನ್ನು ಸ್ವಲ್ಪನೇ ತೊಗೊಂಡು ಒಂದು ಅರ್ಧ ಸ್ಪೂನ್ ತಗೊಂಡು ಮನೆಯ 4 ದಿಕ್ಕಿನಲ್ಲಿ ನೀವು 4 ದಿಕ್ಕು, ಹೊರಗಡೆ ಕಾಂಪೌಂಡ್ ಇತ್ತು ಓಕೆ, ಇಲ್ಲ ಹೊರಗಡೆ ಹಾಗೆ ಇದ್ದರೂ ಓಕೆ, ಹೊರಗಡೆ 2 ಹತ್ರ, ಒಳಗಡೆ 2 ಹತ್ರ, 4 ದಿಕ್ಕಿನಲ್ಲಿ ಅರ್ಧ ಸ್ಪೂನನ್ನು ಸೋಮವಾರದ ದಿನ, ಗೊತ್ತಾಯ್ತಲ್ಲ, ಸೋಮವಾರ ಸಾಯಂಕಾಲ ನೀವು ಕಸ ಗುಡಿಸ್ತೀರಲ್ಲ, ಕಸ ಗುಡಿಸಿ ಆದ ಮೇಲೆ 4 ದಿಕ್ಕಿಗೆ ನಿಮ್ಮ ಮನೆಯಲ್ಲಿ ಅರ್ಧ ಸ್ಪೂನು ತೊಗೊಳ್ಳಿ. ಅರ್ಧ ಸ್ಪೂನ್ ಒಂದು ಹತ್ರ, ಅರ್ಧ ಸ್ಪೂನ್ ಒಂದು ಹತ್ರ, ಅಡುಗೆ ಮನೆ ಮೂಲೆಯಲ್ಲಿ ಅರ್ಧ ಸ್ಪೂನ್ ಒಂದು ಹತ್ರ, ನಿಮಗೆ ಬೆಡ್ರೂಮ್ ಇತ್ತು ಅಂದರೆ ಬೆಡ್ರೂಮ್ ಮೂಲೆಯಲ್ಲಿಯೂ ಸಹ ಅರ್ಧ ಸ್ಪೂನ್ ಒಂದು ಹತ್ರ. ನಾನು ತೋರಿಸ್ತಿದ್ದೆ, ನಮ್ಮನೆ ಪೇಂಟ್ ನಡೀತಾ ಇದೆ, ಅದಕ್ಕೋಸ್ಕರ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಹೊರಗಡೆ ಹಾಕಿದ್ದೀನಿ ಮಾತ್ರ ನಿಮಗೆ ವಿಡಿಯೋ ತೋರಿಸ್ತೀನಿ ಇದರಲ್ಲಿ. ಹಾಗೆ 4 ದಿಕ್ಕಿಗೆ ನೀವು ಸೋಮವಾರ ನೆನಪಿಡ್ಕೊಳ್ಳಿ, ಸೋಮವಾರ ಸಾಯಂಕಾಲ ನೀವು 4 ದಿಕ್ಕಿಗೆ ಹಾಕಬೇಕು ಅದನ್ನು. ನಮ್ಮ ಸಾಲ ಆದಷ್ಟು ಬೇಗ ತೀರಲಿ, ಹಾಗೆ ನಾವು ದುಡ್ದಂತಹ ದುಡ್ಡು ನಮ್ಮ ಕೈಲಿ ಇರಲಿ ಅಂದ್ಕೊಂಡು ಹೇಳಿ 4 ದಿಕ್ಕಿಗೆ ಈ ಉಪ್ಪನ್ನು ಹಾಕಿದ ಮೇಲೆ ಬೆಳಗ್ಗೆ ನೀವು ಎದ್ದ ತಕ್ಷಣ ಮುಖ ತೊಳ್ಕೊಂಡು ಆ ಉಪ್ಪನ್ನು ಮಾತ್ರ ತೆಗಿಬೇಕು, ಕಸ ಹೊಡ್ಕೋಬೇಡಿ. ಉಪ್ಪನ್ನು ಮಾತ್ರ 4 ಹತ್ರ ಏನು ಇಟ್ಟಿರ್ತೀರಲ್ಲ ಆ ಉಪ್ಪನ್ನು ತೆಗೆದುಕೊಂಡು ನೀವು ಡಸ್ಟ್ಬಿನ್ಗೆ ಹಾಕ್ಬಿಡಿ, ಸಾಕು. ಮತ್ತೆ ಒಳಗಡೆ ಅಂತ ತರೋದಬೇಕು ಅವಶ್ಯಕತೆ ಇಲ್ಲ. ಅದನ್ನು ಡಸ್ಟ್ಬಿನ್ಗೆ ಹಾಕ್ಬಿಡಿ. ಇಲ್ಲ ನಿಮ್ಮ ಮನೆ ಹತ್ರ ಚರಂಡಿ ಏನಾದರೂ ಇತ್ತಂದರೆ ಅದರಲ್ಲಿ ಒಂದು ಪೇಪರಲ್ಲಿ ಕಟ್ಟಿ ಹರಿಯೋ ನೀರಿಗೆ ಹಾಕ್ಬಿಡಿ. ನಿಮಗೆ ಡಸ್ಟ್ಬಿನ್ ಹಾಕೋದೇ ಉತ್ತಮ. ಯಾಕಂದರೆ ಈಗೆಲ್ಲ ಚರಂಡಿಯಲ್ಲಿ ಇರಲ್ಲ, ಫುಲ್ಲು ರೋಡ್ ಮಾಡಿರ್ತಾರಲ್ವ, ಡಸ್ಟ್ಬಿನ್ಗೆ ಹಾಕ್ಬಿಡಿ. ಆಮೇಲೆ ನೀವು ಕಸ ಗುಡಿಸಿ ನೆಲ ಒರೆಸ್ಕೊಂಬಿಡಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಕಸ ಗುಡಿಸುವಾಗ ಈ ಉಪ್ಪನ್ನು 1 ಚಿಟಿಕೆನ ನೀರಲ್ಲಿ ಹಾಕಿ. ನಮ್ಮ ಮನೇಲಿರ್ತಕ್ಕಂಥ ನೆಗೆಟಿವಿಟಿ ಎಲ್ಲ ಹೋಗುತ್ತೆ, ನಮಗೂ ಸಮಾಧಾನ ಆಗುತ್ತೆ. ಈ ಉಪ್ಪನ್ನು ಒಂದು ಅರ್ಧ ಸ್ಪೂನಷ್ಟು ನೀರಲ್ಲಿ ಹಾಕಿ ನೆಲ ಒರೆಸ್ಕೊಳ್ಳಿ. ಅದೇನು 4 ದಿಕ್ಕಿನಲ್ಲಿ ಹಾಕಿರ್ತೀವಲ್ಲ ಉಪ್ಪನ್ನು, ಎಲ್ಲವನ್ನು ಒಂದು ಪೇಪರಲ್ಲಿ ಸುತ್ತಿ ಡಸ್ಟ್ಬಿನ್ನಿಗೆ ಹಾಕಿ ಫ್ರೆಶ್ ಅಪ್ ಆಗಿ ನೀವು ನೆಲ ಒರೆಸ್ಕೊಂಡು ಕಸ ಗುಡಿಸ್ಕೊಂಡು ನೆಲ ಒರೆಸುವ ನೀರಿನಲ್ಲಿ 1 ಚಿಟಿಕೆ ಉಪ್ಪು ಹಾಕ್ಕೊಂಡು ನೆಲ ಒರೆಸಿ. ಗುರುವಾರ ಮಾತ್ರ ಈ ಒಂದು ಉಪ್ಪನ್ನು ಹಾಕಿ ನೆಲ ಒರೆಸೋ ಪ್ರೋಗ್ರಾಮ್ನ ಇಟ್ಕೋಬೇಡಿ. ಗುರುವಾರ ಒಂದಿನ ಬಿಟ್ಬಿಡಿ. ಹಾಗೆ ಇನ್ನೊಂದೇನು ಅಂತಂದರೆ, ಚಪ್ಪಲಿನ ಉಲ್ಟಾ ಬಿಟ್ಟಿರ್ತೀರ, ನೀವು ಬಿಟ್ಟಿರ್ತೀರೋ ಅಥವಾ ಬೇರೆ ಯಾರಾದರೂ ಮಕ್ಕಳು ಕಾಲು ಬಡಿಸಿನೋ ಕೈ ಬಡಿಸಿನೋ ಏನೋ ಒಟ್ಟು ಉಲ್ಟಾ ಬಿದ್ದುಬಿಟ್ಟಿರ್ತದೆ. ಅದು
ಆ ಚಪ್ಪಲಿನ ಏನು ಮಾಡಬೇಕು ಗೊತ್ತಾ, ನೀವು ಕೈಯಿಂದ ಯಾರು ಮುಟ್ಟಲ್ಲ ಬಿಡಿ, ಕಾಲಿಂದ ಅನ್ನಕ್ಕೆ ಹೋಗಬೇಡಿ. ಚಪ್ಪಲಿಯಿಂದ ನೀವು ಅದೇ ಚಪ್ಪಲಿನ ಉಲ್ಟಾ ಇರುತ್ತಲ್ಲ ಚಪ್ಪಲಿನ, ಅದನ್ನು ನೀಟಾಗಿ ಮಾಡಬೇಕು. ಓಕೆನಾ? ಇದು ಏನಾಗುತ್ತೆ ಗೊತ್ತಾ, ಮತ್ತೊಬ್ಬರು ಚಪ್ಪಲಿನ ನಾವು ಉಲ್ಟಾ ಬಿದ್ದಿದ್ದನ್ನು ನಾವು ತಿರುಗಿಸಿ ನಮ್ಮ ಕಾಲಿಂದ ಇಡುವಾಗ ಅವರ ನೆಗೆಟಿವಿಟಿ ನಮಗೆ ಸುತ್ಕೊಂತದ್ದು. ಇವೆಲ್ಲ ನಾನು ಪ್ರಯೋಗ ಮಾಡಿಬಿಟ್ಟಿರೋದು. ದಯವಿಟ್ಟು ಸ್ನೇಹಿತರೆ ಇದನ್ನೊಂದು ಮಾಡಿ. ನೀವು ಚಪ್ಪಲಿ ಅಕಸ್ಮಾತ್ ಉಲ್ಟಾ ಬಿಟ್ಟರೆ ನೀವು ಕಾಲಲ್ಲಿ ಚಪ್ಪಲಿ ಇರ್ತಾರೆ ಹೇಗಿದ್ರು ಅದರಿಂದನೇ ನೀವು ಅದನ್ನು ಸರಿಯಾಗಿ ನೀಟಾಗಿ ಇಡಬೇಕು. ಯಾವಾಗಲೂ ಕೆಲವರು ಮನೆಯಲ್ಲಿ ಹೆಂಗೆ ಬೇಕು ಹಂಗೆ ಸ್ಲಿಪ್ಪರ್ ಬಿಟ್ಟಿರ್ತಾರೆ. ಸ್ಲಿಪ್ಪರು ಒಂದು ಹೊರಗಡೆ ಓಡಾಡುವಾಗ ಅದು ಒಂದು ದೇವ್ರ ಸಮಾನನೇ ಅನ್ಕೋಬೇಕು. ನೀವು ಮನೆಗೆ ಬಂದಾಗ ಎಲ್ಲಿ ಬೇಕಲ್ಲಿ ಬಿಡಬೇಡಿ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಏನೋ ಒಂದು ಸಾಧನೆ ಮಾಡಿದ ಹಾಗೆ ಬಂದು ಹೊರಗಡೆ ನಿಂತ್ಕೊಂಡು ಸ್ಲಿಪ್ಪರ್ ನೋಡೋದು, ಅದು ಮೇನ್ ನೋಡಿ. ನಿಮ್ಮದು ನೆಗೆಟಿವಿಟಿ ಅಂತಂದರೆ ದಯವಿಟ್ಟು ಸ್ಲಿಪ್ಪರ್ ನೋಡಬೇಡಿ. ದೇವ್ರ ಫೋಟೋ ಇದ್ದರೆ ದೇವ್ರ ಫೋಟೋ ನೋಡಿ. ಇಲ್ಲ ಅಂದರೆ ತೆಂಗಿನ ಮರ ನಿಮ್ಮ ಮನೆ ಹತ್ರ ಇತ್ತಪ್ಪ ಅಂತಂದರೆ ತೆಂಗಿನ ಮರ ನೋಡಿ. ಒಂದು ಒಳ್ಳೆ ತೆಂಗಿನ ಮರ ಯಾವ ರೀತಿ ಕಲ್ಪವೃಕ್ಷ ಇರುತ್ತಲ್ವ, ಅದೇ ರೀತಿ ನಿಮ್ಮ ಮನೆಯಲ್ಲಿ ಕಲ್ಪವೃಕ್ಷದ ಥರ ಹಣದ ಸುರಿಮಳೆ ಆಗುತ್ತೆ. ಹಾಗೆ ನಿಮ್ಮ ಕೆಲವೊಂದು ಆರ್ಥಿಕ ಪರಿಸ್ಥಿತಿಗಳು ಏನಾಗುತ್ತೆ ಗೊತ್ತಾ, ಸುಧಾರಣೆ ಆಗುತ್ತೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಬೆಡ್ಶೀಟ್ ಮಡ್ಚೋದು, ಅದ್ರ ಮೇಲೆ ಬೆಡ್ ಸ್ಪ್ರೆಡ್ ನೀಟಾಗಿ ಹಾಸೋದು, ತೆಲ್ದಿಂಬಿನ ಕರೆಕ್ಟಾಗಿ ಇಡೋದು, ಹಾಗೆ ಫ್ರೆಶಪ್ ಆಗಿ ಅಂಗಳ ಕಸ ಗುಡಿಸೋದು, ರಂಗೋಲಿ ಹಾಕೋದು, ಬತ್ತಿದ ಊರೆಲ್ಲ ತೆಗೆಯೋದು, ಹಾಗೆ ದೇವ್ರ ಮುಂದೆ ದೀಪ ಹಚ್ಚೋದು. ಗಂಡು ಮಕ್ಕಳು ದುಡಿಮೆಗೆ ಹೋಗುವಾಗ ದೇವ್ರ ಮುಂದೆ ದೀಪ ಸದಾ ಇರಲೇಬೇಕು. ನಾವು ಆಮೇಲೆ ಹಚ್ಚಿದ್ರಾಯ್ತು ಅವ್ರು ಹೋಗಲಿ ಆ ಥರ ಭಾವನೆ ಇಟ್ಕೋಬೇಡಿ. ಅವ್ರಿಗೆ ಹೇಳಿ ನೀವು ಸ್ವಲ್ಪ ದೀಪ ಹಚ್ಚಿ ಹೋಗಿ ಅಂತಂದು. ಗಂಡಸರು ಹೊರಗಡೆ ಹೋಗುವಾಗ ಆ ದೀಪ ನೋಡಿ ನಮಸ್ಕಾರ ಮಾಡೋದ್ರೆ ಆ ದಿನದ ದುಡಿಮೆ ಅವರಿಗೆ ಕೈಗತ್ತುತ್ತೆ, ಹೆಚ್ಚು ಹಣ ಖರ್ಚಾಗಲ್ಲ. ಓಕೆನಾ? ನೋಡಿ ಇದೊಂದು ಆಯಿತಾ. ಆಮೇಲೆ ಕಸ್ಮರಿಗಿನ ನೀವು ಆದಷ್ಟು ನಿಲ್ಲಿಸ್ತೀರಾ. ಕೆಲವೊಬ್ರು ಎಲ್ರಿಗೂ ಕಸ್ಮರಿಗೆ ಕಾಣಬೇಕದು, ಆ ರೀತಿ ಇಡ್ತೀರಾ. ಕಸ್ಮರಿಗಿನೂ ಒಂದು ಲಕ್ಷ್ಮಿ ಥರ. ದಯವಿಟ್ಟು ನಿಮ್ಮ ಮನೇಲಿ ಜಾಗ ಇಲ್ಲ ಅಂದರೆ ಮಂಚದ ಬುಡಕ್ಕಾದರೂ ಸರಿಸಿ. ಇಲ್ಲಾಂದರೆ ಕೆಲವರು ಹೊರಗಡೆ ಕಿಟಕಿಯಲ್ಲಿ ಇಡ್ತಾರೆ. ನಾನು ಸಹ ಹೊರಗಡೆ ಕಿಟಕಿಯಲ್ಲೇ ಇಡ್ತೀನಿ. ಬಟ್ ಅದ್ರ ಮೇಲೆ ಏನಾದರೂ ವೇಸ್ಟ್ ಇರುತ್ತಲ್ಲ, ಬಟ್ಟೆ ಹಾಕಿರ್ತೀನಿ ನಾನು. ಬೇರೆಯವರು ಬಂದು ನಮ್ಮ ಕಸಬರಕೆಯನ್ನು ನೋಡಬಾರ್ದು. ಓಕೆನಾ? ಇದರಲ್ಲಿ ಏನಾಗುತ್ತೆ, ನಮ್ಮ ಮನೆಯಲ್ಲಿರ್ತಕ್ಕಂಥ ಲಕ್ಷ್ಮಿಗೆ ದೃಷ್ಟಿ ಆಗುತ್ತೆ. ಅದಕ್ಕೋಸ್ಕರ ನೀವು ಲಕ್ಷ್ಮಿಯನ್ನು, ಕಸ್ಮರಿಗೆ ಒಂದು ಲಕ್ಷ್ಮಿ ಅಲ್ವಾ, ಆ ಲಕ್ಷ್ಮಿಯನ್ನು ನೀವು ಹೊರಗಡೆ ಇರುವಾಗ ಅದ್ರ ಮೇಲೆ ಏನಾದರೂ ಒಂದು ಬಟ್ಟೆನ ಹಾಕಿ. ನೋಡಿ ನಾನು ಈ ಜಾಡ ಹಾಕಿ ತೋರಿಸ್ತಾ ಇದ್ದೀನಿ ಅಂದರೆ ಈ ಕಲ್ಲುಪ್ಪನ್ನು ನೀವು ಜಾರ್ನಲ್ಲಿ ಯಾವ ರೀತಿ ಹಾಕಬೇಕು ಅನ್ನೋದನ್ನು ತೋರಿಸ್ತಾ ಇರ್ತೀನಿ. ಇದರಲ್ಲಿ ನಮ್ಮ ಮನೆಯಲ್ಲಿ ಏನೇ ನೆಗೆಟಿವಿಟಿ ಇದ್ರೂ ಅದು ಹೀರ್ಕೊಳ್ಳುತ್ತೆ. ಲವಂಗ ಏನಾಗುತ್ತೆ, ಅದು ಲವಂಗ ಹಾಕಿ ತೋರಿಸ್ತಾ ಇದ್ದೀನಿ ನಾನು. ಮೊದಲಿಗೆ 4 ಲವಂಗ ಹಾಕಿ ಮೇಲೆ ಉಪ್ಪು ಹಾಕಬೇಕಾಗುತ್ತೆ. ನೀವು ಪ್ಲಾಸ್ಟಿಕ್ ಡಬ್ಬಿನ ಉಪಯೋಗಿಸ್ಬೇಡಿ ದಯವಿಟ್ಟು. ಈ ಥರ ಒಂದು ಚಿಕ್ಕದಾಗಿದ್ರೂ ಪರವಾಗಿಲ್ಲ, ಇಲ್ಲ ನಿಮ್ಮ ಮನೆಯಲ್ಲಿ ಗಾಜಿನ ಬಾಟ್ಲಿ ಇದ್ರೂ ಪರವಾಗಿಲ್ಲ ಸ್ನೇಹಿತರೆ. ಆದಷ್ಟು ಗಾಜಿನ ಬಾಟ್ಲಿ ಉಪಯೋಗಿಸಿ, ಇಲ್ಲಾಂದರೆ ಈ ಥರ ಜಾರ್ ಉಪಯೋಗಿಸಿ. ಓಕೆನಾ ಸ್ನೇಹಿತರೆ? ಇಷ್ಟೊತ್ತು ತನಕ ನೀವು ನಿಮ್ಮ ಸಾಲ ಯಾವ ರೀತಿ ತೀರಬೇಕು ಅನ್ನೋದನ್ನು ತಿಳ್ಕೊಂಡ್ರಿ. ಹಾಗೆ ಹೆಚ್ಚು ದುಡಿಮೆ ಮಾಡಬೇಕು ಅಂದೆ ನಾನು ಫಸ್ಟು ವಿಡಿಯೋ ಮಾಡುವಾಗ. ಏನಾದರೂ ಒಂದು ದುಡಿಮೆ ಹೆಚ್ಚು ಮಾಡಬೇಕು ಅಂತ ನಾನೀಗ ಕೇವಲ ಇಬ್ಬರದ್ದು ಮಾತ್ರ ನಾನು ಹೇಳಿದ್ದು. ಇಬ್ಬರು ಅದನ್ನು ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ, ಅವ್ರ ಬಗ್ಗೆ ಮಾತ್ರ ಹೇಳ್ತೀನಿ ಸ್ನೇಹಿತರೆ. ನೋಡಿರಿ, ಒಂದು ಹುಡುಗ ಏನಪ್ಪ ಅಂತಂದರೆ ವಿದ್ಯೆ ಇಲ್ಲ, ಏನೂ ಇಲ್ಲ, ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ ಅವನಿಗೆ ಪಾಪ. ಅದಕ್ಕೆ ನಾನು ಹೇಳಿದೆ, ಆಟೋ ಹೊಡಿತಿದ್ದ, ಬಾಡಿಗೆ ಆಟೋ. ಅವನು ಸ್ವಂತ ಅಂತಕ್ಕದ್ದು ಅವನಿಗೇನೂ ಇಲ್ಲ, ಬಾಡಿಗೆ ಆಟೋ ಹೊಡಿತಿದ್ದ. ನಾನು ಹೇಳಿದೆ, ತಮ್ಮ ನೋಡು, ಬೆಳಗ್ಗೆ ನೀನು ಹೋಗೋದೇ 8 ಗಂಟೆಗೆ ಹೋಗ್ತೀಯ, ನೋಡು ಸರ್ಕಲಲ್ಲಿ ನಿಂತ್ಕೋಬೇಕಾಗತ್ತೆ ಅಮ್ಮ. ನಾವು ಸರ್ಕಲ್ನಲ್ಲಿ ಲೈನ್ ನಿಂತಿರ್ತಾರೆ, ಒಬ್ಬರು ಮುಂದಿರೋರು ಹೋದರೆ ಮಾತ್ರ ನಾವು ನೆಕ್ಸ್ಟ್ ಹೋಗೋದು ಬಾಡಿಗೆಗೆ ಅಂತಂದ. ಓಕೆ ನೋಡು, ನೀನು ಒಂದು ಕೆಲಸ ಮಾಡು ಪುಟ್ಟ, ಇನ್ನೂ ಚಿಕ್ಕವನಿದೆಯಾ, ಕೇವಲ 1 kg ನೀ ರವೆ ತೊಗೊಂಡು ಇಡ್ಲಿ ಮಾಡ್ಕೊಂಡು ಹೋಗು. ಒಂದು ಬಾಕ್ಸಲ್ಲಿ ಇಡ್ಲಿ, 1 ಬಾಕ್ಸಲ್ಲಿ ನೀನು ಚಟ್ನಿ ಮಾಡ್ಕೊಂಡು ಹೋಗಪ್ಪ ಅಂತ ಹೇಳಿದ್ದೆ. ಅವರು ಏನು ಮಾಡಿದ್ರು ಗೊತ್ತಾ, ಈಗ ಚಟ್ನಿ ಇಡ್ಲಿ ಮಾಡ್ಕೊಂಡು ಅವ್ರ ಮಗಳು ಸೈಕಲ್ ಮೇಲೆ ಹೋಗ್ತಾ ಇದ್ದಾಳೆ. ಅವನಿಗೆ ಅದೇ ಒಂದು ಸರ್ಕಲ್ನಲ್ಲಿ ಸೀದಾ ಹೋಗೋದು, ಸರ್ಕಲ್ಲಿ ನಿಂತ್ಕೊಳ್ಳೋದು, ಮನೆಯಲ್ಲಿ ಇಡ್ಲಿ ಮಾಡ್ಕೊಳ್ಳೋದು, 1 ಬಾಕ್ಸಲ್ಲಿ ಇಡ್ಲಿ, 1 ಬಾಕ್ಸಲ್ಲಿ ಚಟ್ನಿ, ಅದನ್ನು ಹಾಕ್ಕೊಂಡು ಅಲ್ಲಿ ಪ್ಲಾಸ್ಟಿಕ್ ಪೇಪರ್ ಇರುತ್ತಲ್ಲ, ಆ ಪ್ಲಾಸ್ಟಿಕ್ ಪೇಪರ್ ಉಪಯೋಗಿಸ್ತಾ ಇಲ್ಲ. ಬಾಳೆದೆಲೆ ತೊಗೊಂಡಿದ್ದಾನೆ. ಬಾಳೆದೆಲೆ ಸೋವಿ ಅನಿಸ್ತಾ ಅಂದ್ಕೊಂಡ, ಏನೋ ಗೊತ್ತಿಲ್ಲ. ನಾನು ಪೇಪರ್ ಪ್ಲೇಟ್ ಸಿಗುತ್ತಲ್ಲ ಅದನ್ನಾದರೂ ತೊಗೊಂಡೆ. ಅದನ್ನು ಬಾಳೆದೆಲೆ ಒಳಗೆ ಒಂದು ಕೆಳಗಡೆ ಒಂದು ಪೇಪರ್ ಇಟ್ಟು, ಬಾಳೆದೆಲೆ ಒಳಗೆ 2 ಇಡ್ಲಿ, 2 ಇಡ್ಲಿ ಚಟ್ನಿಗೆ
₹20 ಮಾಡಿದ್ದೆ. ನಾನು ₹20 ಮಾಡಬೇಡಪ್ಪ, ₹15 ಮಾಡು ಅಂತ ಹೇಳಿದ್ದೆ. ಅದಕ್ಕೆ ಯಾಕಂದರೆ ಕಡಿಮೆ ಆಯಿತು ಅಂತಂದರೆ ಎಲ್ಲರೂ ತಿಂತಾರೆ, ಅವ್ರಿಗೂ ಒಂಥರ ಖುಷಿ ಅನಿಸುತ್ತೆ. ₹15 ಮಾಡೋ ಅಂದೆ. ಇಲ್ಲ, ಅವನೇನು ಮಾಡ್ದೆ ಗೊತ್ತಾ, ನನಗಿನ್ನ ಬುದ್ಧಿವಂತ, ಇಡ್ಲಿ ಸೈಜಿನ ಕಡಿಮೆ ಮಾಡ್ದ, ₹10 2 ಕೊಟ್ಟ. ₹10 2 ಕೊಟ್ಟು ಈಗ ಬೆಳಗ್ಗೆ ಅವನು ಆಟೋದಲ್ಲಿ ಹೋಗ್ತಾನೆ, ಆಟೋನೂ ಹೊಡಿತಾನೆ. ಬಟ್ 1 ಅವರಲ್ಲಿ ಅವನ ಇಡ್ಲಿ ಎಲ್ಲ ಖರ್ಚಾಗುತ್ತಂತೆ. ತುಂಬ ಖುಷಿ ಆಯಿತು ನನಗೆ ಕೇಳಿ. ಇಡ್ಲಿ ಚಟ್ನಿ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಇಡ್ಲಿ, ಒಂದು ಡಬ್ಬದಲ್ಲಿ ಚಟ್ನಿ ತೊಗೊಂಡು ಹೋಗ್ತಾ ಇದ್ದಾನೆ. ಸ್ನೇಹಿತರೆ, ಇದನ್ನು ಕೇಳಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಏನೋ ಒಂದು ಅವನಿಗೆ ಬರೀ ಆಟೋ ಹೊಡೆಯೋದಲ್ಲ, ಅದರಿಂದ ಮತ್ತೊಂದು ದುಡಿಮೆಗೆ ಸಿಕ್ತಲ್ಲ ಅವನಿಗೆ ಅಂದ್ಕೊಂಡೇಳಿ ನಾನೇ ಹೇಳಿದ್ದೀನಿ. ನೈಟ್ ಅಕಸ್ಮಾತ್ ಅವನೇನು ಚಿಕ್ಕವನು, ಯಾಕಂದರೆ ನೈಟು ಗಂಡು ಮಕ್ಕಳು ಹೇಗಿರ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ವಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ, ನೈಟು ಅಕಸ್ಮಾತ್ ನಿನ್ನ ಕೈಲಿ ಆತಪ್ಪ ಅಂತಂದರೆ ಎಲ್ಲರೂ ನೋಡಿ ಬಸ್ ಸ್ಟ್ಯಾಂಡಲ್ಲಿ ಊಟಕ್ಕೆ ಪರದಾಡ್ತಾ ಇರ್ತಾರೆ ಅಲ್ವಾ. ಆವಾಗ ಏನು ಮಾಡಬೇಕು, ಒಂದು ರೈಸ್ ಬಾತನ್ನು ನೀನು ಪ್ಯಾಕ್ ಮಾಡಿಕೊಂಡು ಒಂದು 10 ಪ್ಯಾಕೆಟ್ ಮಾಡ್ಕೊಂಡು ಹೋಗು. ಅದು ಖರ್ಚಾಯ್ತಪ್ಪ ಅಂತಂದರೆ ನೀನು ಮತ್ತೆ ಪ್ಯಾಕೆಟ್ ಮಾಡ್ಕೊವಂತೆ ಅಂತ ಹೇಳಿದ್ದೆ. ಅದ್ರ ಬಗ್ಗೆ ಅವನು ಇಲ್ಲ ಅಮ್ಮ, ಇನ್ನೂ ನಾನು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ, ನನಗೆ ಇಡ್ಲಿ ವ್ಯಾಪಾರನೇ ಚೆನ್ನಾಗಿದೆ. ಅಲ್ಲಿ 1 ಅವರು 1.5 ಅವರು ಈಗ ನಾನು ಮೊದಲು 1 kg ಹಾಕಿ ನೀವು ಹೇಳ್ದಂಗೆ ಮಾಡಿದೆ. ಈಗ ಡೈಲಿ ನಾನು 3 kg ರವೆ ಹಾಕ್ತಾಯಿದ್ದೀನಿ. 3 kg ರವೆ ಚಟ್ನಿ ತೊಗೊಂಡೋಗಿ ಮಾಡ್ತಾಯಿದ್ದೀನಮ್ಮ ಅಂತಂದ. ತುಂಬಾ ಖುಷಿ ಆಯಿತು. ಚಿಕ್ಕ ಹುಡುಗ, ಅಮ್ಮ ಮಗಳು ಇಬ್ಬರು ಹೆಣ್ಮಕ್ಳು, ಒಬ್ಬ ಮಗ ಇದ್ದಾನೆ ಪಾಪ ಚಿಕ್ಕವನು. ಆದರೂ ದುಡಿದು ವಿದ್ಯೆ ಇಲ್ಲ, ಅವರಮ್ಮನ ಸಾಕ್ತಾನೆ. ಅವ್ರ ಅಕ್ಕ ತಂಗಿಯರು ನೀನು ಮದುವೆ ಮಾಡಬೇಕು ಅನ್ನೋ, ಆದರೂ ಒಂದು ದುಡಿಮೆ ಚೆನ್ನಾಗಿದೆ ಅಂತ ಖುಷಿಲಿ ಹೇಳ್ತಾನಲ್ಲ, ಆ ಒಂದು ಮುಖದಲ್ಲಿರುವ ಸಂತೋಷ ಹ್ಯಾಂಡ್ಸ್ ಅಪ್ ಹೇಳಬೇಕು ಅವನಿಗೆ. ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ, ಯಾಕಂದರೆ ಮತ್ತೆ ನಾಳೆ ನಿಮಗೆ ಇನ್ನೆರಡು ದುಡಿಮೆ ಬಗ್ಗೆ ಹೇಳ್ತೀನಿ. ತುಂಬ ವಿಡಿಯೋ ಲೆಂತ್ ಆದರೆ ನಿಮಗೂ ನೋಡಲಿಕ್ಕೆ ಬೇಜಾರು. ಈಗ ಬನ್ನಿ, ಲವಂಗ ಇಟ್ಟು ನಾನು ಯಾವ ರೀತಿ ಉಪ್ಪು ಹಾಕ್ತೇನೆ ಅಂತ ತೋರಿಸ್ತೀನಿ. ನೋಡಿ, ಈ ರೀತಿ ಹೂವಿರೋಂಥ ಲವಂಗನೇ ತೊಗೋಬೇಕಾಗುತ್ತೆ ನೀವು. ನಾನು ಆಲ್ರೆಡಿ ಉಪ್ಪು ಹಾಕಿದ್ದೆ, ನಿಮಗೆ ತೋರಿಸ್ಬೇಕು ಅಂದ್ಕೊಂಡು ಹೇಳಿ ನಾನು 4 ಹತ್ರನೇ ಇಟ್ಬಿಡಿ. ಇದನ್ನು 4 ಲವಂಗ ಹಾಕಿ ಮೇಲೆ ಈ ರೀತಿ ಉಪ್ಪು ಹಾಕಿದೆ ಅಂತಂದರೆ ನೀವು ಲವಂಗ ಏನು ತೆಗೆಯೋ ಅವಶ್ಯಕತೆ ಇರಲ್ಲ. ಈ ರೀತಿ ಜಾರ್ ತುಂಬ ಉಪ್ಪಿರಲಿ. ಯಾವಾಗಲೂ ಇಲ್ಲ ಅನ್ಬೇಡಿ, ಮನೆಯಲ್ಲಿ ಖಾಲಿ ಆಯ್ತು ಅಂತಲೂ ಅನ್ಬೇಡ್ರಿ. ಸ್ವಲ್ಪ ಇದೆ ತರಬೇಕು ಅಂತ ಮಾತ್ರ ಅನ್ಬೇಕು. ಅಕ್ಕಿ ಆಗಲಿ, ಉಪ್ಪಾಗಲಿ, ನೀರಾಗಲಿ ಖಾಲಿ ಇದೆ ಅಂತ ಯಾವಾಗಲೂ ಅನ್ಬೇಡಿ. ಈ ಒಂದು ಮಾತಿದೆ ಅಲ್ಲ, ಖಾಲಿ ಇಲ್ಲ ಅಂತಿರ್ತಾರೆ ಕೆಲವರು, ಅದನ್ನು ಮಾತ್ರ ಬಿಟ್ಟುಬಿಡಿ. ಈ ರೀತಿ ಲವಂಗ ಹಾಕಿ ನೀವು ಜಾರ್ ತುಂಬ ಉಪ್ಪು ಹಾಕ್ದಾಗ ಏನಾಗುತ್ತೆ, ನಮ್ಮ ಮನೆಯಲ್ಲಿರತಕ್ಕಂಥ ನೆಗೆಟಿವಿಟಿ ಎಲ್ಲ ಅದು ಎಳ್ಕೊಳ್ಳುತ್ತೆ. ಸ್ನೇಹಿತರೆ, ಇದಾದ ತಕ್ಷಣ ನಾನು ನಮ್ಮ ಹುಡುಗನ ಹತ್ರ ನಾನು 2 ಸೈಡ್ ಉಪ್ಪಿಡೋದು ತೋರಿಸಿದ್ದೆ, ಅದನ್ನು ವಿಡಿಯೋ ಹಾಕ್ತೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಕಾಂಪೌಂಡಲ್ಲಿ ಅಥವಾ ಮನೆ ಹೊರಗಡೆಗೆ 4 ದಿಕ್ಕಿನಲ್ಲಿ ಇಷ್ಟಿಷ್ಟೇ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನು ನೀವು 4 ದಿಕ್ಕಿನಲ್ಲಿ ಹಾಕಿ ಬೆಳಗ್ಗೆ ಅದನ್ನು ತೆಗೆದು ಡಸ್ಟ್ಬಿನ್ಗೆ ಹಾಕಿ ಆದಷ್ಟು ಬೇಗ ನಿಮ್ಮ ಸಾಲ ತೀರಲಿ ಅಂತ ಆಶೀರ್ವಾದ ಮಾಡುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು.